ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಫಸ್ಟ್ ವಿಡಿಯೋ, ಇಂಟ್ರಡಕ್ಷನ್ ವಿಡಿಯೋಗೆ ತುಂಬ ಚೆನ್ನಾಗಿ ಒಳ್ಳೆ ವೈಟಿ ಫ್ರೆಂಡ್ಸ್ ಎಲ್ಲ ನೋಡಿ ಬಂದು ಅವರೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ತುಂಬ ಖುಷಿ ಆಯಿತು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ಮರ್ತಿಲ್ಲ, ಖುಷಿ ಆಯಿತು ನನಗೆ. ನಾನಷ್ಟೇ ನೆನಪಿಸ್ಕೊಂಡಿಲ್ಲ, ನನ್ನೂ ಕೂಡ ಎಲ್ಲರೂ ನೆನಪಿಸ್ಕೊಂಡಿದ್ದಾರೆ ಅಂತ ಖುಷಿ ಆಯಿತು. ಇನ್ನೂ ಬರ್ತಾ ಬರ್ತಾ ಬರೋ ದಿನಗಳಲ್ಲಿ ಎಲ್ಲರೂ ನನಗೆ ಬಂದು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಐ ಟಿ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ರಶ್ಮಿ ABCD ಅಂತ ನನ್ನ ಫ್ರೆಂಡ್ ಫಾರ್ ಎವರ್ ಅಂತಾರಲ್ಲ, ಆ ರೀತಿ ನನ್ನ ಲೈಫ್ ಟೈಮ್ ಫ್ರೆಂಡ್ ಅವರು. ತುಂಬ ಜನ ಇದ್ದಾರೆ ಆ ಥರನೇ. ನನಗೇನು ವರನ ಏನೋ ಗೊತ್ತಿಲ್ಲ, ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ನನಗೆ ಬೆಸ್ಟ್ ಫ್ರೆಂಡ್ಸು ವೈಟಿನಲ್ಲಿ ಒಂದಷ್ಟು ಜನ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಅದರಲ್ಲಿ ರಶ್ಮಿ ABCD ಅಂತ ಚಾನೆಲ್ಲು, ಅವರೊಬ್ಬರು ಲಂಡನಲ್ಲಿದ್ದಾರೆ. ಅವರು ಏನು ಹೇಳಬೇಕು ಅವ್ರ ಬಗ್ಗೆ, ನನ್ನ ಲೈಫ್ ಟೈಮ್ ಫ್ರೆಂಡ್ ಅವರು. ತುಂಬ ಖುಷಿಯಾಗುತ್ತೆ. ನನ್ನ ಫ್ರೆಂಡ್ಶಿಪ್ನ ತುಂಬ ಎಂಜಾಯ್ ಮಾಡ್ತಾರೆ ಅವರು. ನಾನು ಕೂಡ ಅಷ್ಟೇ, ನಾನು ಹೆಂಗಿದ್ದೀನಿ ಅದೇ ಥರ ನನ್ನ ಮಿರರ್ ನೋಡ್ಕೊಳಂಗಾಗುತ್ತೆ ಅವ್ರನ್ನ. ಅವರು ನನ್ನ ಒಂಥರ ಕ್ಯಾರೆಕ್ಟರ್ ಸ್ವಲ್ಪ ಒಂದೇ ಥರ ಅನಿಸುತ್ತೆ, ಹಾಗಾಗಿ ಬೇಗ ಕನೆಕ್ಟ್ ಆದ್ವಿ ಅನ್ಕೋತೀವಿ. ಒಂದು ಕ್ವೆಶ್ಚನ್ ಕೇಳಿದ್ದಾರೆ ನನಗೆ. ಅವರು ಲಂಡನಲ್ಲಿದ್ದಾರೆ. ಅವ್ರು ಲಾಸ್ಟ್ ಟೈಮು ಇಂಡಿಯಾಗೆ ಬಂದಾಗ ಮೈಸೂರಿಗೆ ಬಂದು ನನ್ನ ಮೀಟ್ ಮಾಡ್ಕೊಂಡು ಹೋದ್ರು. ಮನೆ ಖುಷಿ ಆಯಿತು. ನಿಮ್ದೊಂದು ಸಲ ಬಂದು ಇಂಡಿಯಾದಲ್ಲಿ ಬಂದಾಗ ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು ಅವರು ನನ್ನ ಲೈವಲ್ಲೆಲ್ಲ ಬಂದಾಗೆಲ್ಲ. ಅದೇ ರೀತಿ ಮಾತಿಗೆ ತಪ್ಪದಂತೆ ಇಂಡಿಯಾಗೆ ಬಂದಾಗ ಮೈಸೂರಿಗೆ ಬಂದು ನನ್ನ ಮೀಟ್ ಮಾಡ್ಕೊಂಡು ಹೋದ್ರು. ತುಂಬ 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 ಖುಷಿ ಆಯಿತು ನನಗೆ. ಅವನ್ನೊಬ್ಬರು ಫ್ರೆಂಡ್ ಸಿಂಗಾಪುರಲ್ಲಿದ್ದಾರೆ, ರೇಖಾ ಚಾನೆಲ್ ಅಂತ ಅಂದ್ಬಿಟ್ಟು. ಅವರು ಕೂಡ ತುಂಬ ಅಷ್ಟೇ ಒಳ್ಳೆ ಫ್ರೆಂಡು ನನಗೆ. ಅವರು ಇಂಡಿಯಾಗೆ ಬಂದಾಗ ಮೈಸೂರಿಗೆ ಬಂದು ನನ್ನ ಭೇಟಿ ಆಗಿಬಿಟ್ಟು ಖುಷಿಯಾಗಿ ನಮ್ಮ ಮನೇಲಿ ಊಟ ಮಾಡಿಕೊಂಡು ಖುಷಿಯಾಗಿ ಹೋದರು. ಅದೆಲ್ಲ ನನಗೆ ಒಂಥರ ಲೈಫ್ ಟೈಮ್ ಮೆಮೊರೀಸ್. ಅವೆಲ್ಲ ತುಂಬ ಖುಷಿಯಾಗುತ್ತೆ ಅವ್ರ ಫ್ರೆಂಡ್ಶಿಪ್ ನೆನೆಸ್ಕೊಂಡಾಗೆಲ್ಲ. ರೇಖನವರು ನನಗೆ ಫಸ್ಟ್ ಅವ್ರದ್ದೇ ಕಮೆಂಟು, ಅವ್ರದ್ದೇ ಲೈಕ್ ಅನ್ಕೋತೀನಿ, ಅವ್ರದ್ದೇ ಸಬ್ಸ್ಕ್ರೈಬ್ ಅನ್ಕೋತೀನಿ. ತುಂಬ ಖುಷಿ ಆಯಿತು. ನನ್ನ ಅಷ್ಟು ಜನ ಅಷ್ಟು ಒಳ್ಳೆ ಫ್ರೆಂಡ್ಸ್ಗಳು ಬಂದು ನನಗೆ ಕಮೆಂಟ್ ಮಾಡಿದ್ದು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು, ಹಳೆಯ ದಿನಗಳನ್ನೆಲ್ಲ ನೆನೆಸ್ಕೊಂಡಿದ್ದು ನಂತರನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೊಗಳುತ್ತಾ ಕೂತ್ಕೊಂಡ್ರೆ ತುಂಬ ಮಾತಾಡ್ತೀನಿ ನನ್ನ ಫ್ರೆಂಡ್ಸ್ ಬಗ್ಗೆ. ಅಷ್ಟು ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ನನಗೆ ವೈಟಿನಲ್ಲಿ. ನಾನು ಅದೃಷ್ಟ ಮಾಡಿದ್ದೆ ಅನ್ಕೋತೀನಿ. ಮತ್ತು ನನ್ನ ಸುರೇಶ್ ಬ್ರದರು, ಅವರು ಅಷ್ಟೇ ಅಕ್ಕ 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 ಅಂತ ಅವಾಗ ಹಿಂಗೆ ನನ್ನ ಜೊತೆ ಮಾತಾಡ್ಕೊಂಡಿದ್ರು. ಅದೇ ರೀತಿಯೇ ಇವಾಗ. ಈಗ ನನ್ನ ಚಾನೆಲ್ ಹೊಸ ಚಾನೆಲ್ ಓಪನ್ ಮಾಡೋಕ್ಕೆ ಅವರೇ ಒಂದು ಬಿಗ್ ಸ್ಟ್ರೆಂತ್ ಅವರು. ನನಗೆ ಒಂದು ತಮ್ಮನ ಥರ ಅವರು. ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ನಾನು ಹೇಳ್ಕೋಬೇಕು ಅಂತಂದರೆ. ನನ್ನ ಚಾನೆಲ್ನ ಮತ್ತೆ ಹೊಸದಾಗಿ ಇವಾಗ ಅವರೇ ಮಾಡಿ ಬಿಡಬೇಡಿ ಬನ್ನಿ ಅಂತ ಅಂದ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಸುರೇಶ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಕಿರಣ್ ಅವರು ಅಷ್ಟೇ ನನ್ನ ಲೈವಿಗೆ ಬರ್ತಾಯಿದ್ರು ಮುಂಚೆ ಎಲ್ಲ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಅವಾಗ ಲೈವಲ್ಲಿ ಅಷ್ಟೇ ನಾನು ಎಷ್ಟೊತ್ತಿರ್ತೀನಿ ಅಷ್ಟೊತ್ತು ಇದ್ದು ಸಪೋರ್ಟ್ ಮಾಡ್ತಾಯಿದ್ರು. ತುಂಬ ಜನ ಇದ್ದಾರೆ, ಒಬ್ಬರಿಬ್ರು ಅಂತ ನೆನೆಸ್ಕೊಂಡ್ಬಿಟ್ರೆ ಬೇರೆಯವ್ರಿಗೆಲ್ಲನೋ ನನ್ನ ಮರೆತುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ ಅಷ್ಟೇ. ತುಂಬ ಒಳ್ಳೆ ಫ್ರೆಂಡ್ಸ್ಗಳಿದ್ದಾರೆ ನನಗೆ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು ಎಲ್ರಿಗೂ. ರಶ್ಮಿ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, ಅದು ರೆಮಿಡೀಸ್ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಒಳ್ಳೆ ರೆಮಿಡೀಸ್ ಹೇಳ್ಕೊಡ್ತೀನಿ ನಿಮಗೆ. ಈ ವೀಕ್ನೆಸ್ಗೆ 4-5 ನಾನು ಯೂಸ್ ಮಾಡಿ ನಾನು ಬೇರೆಯವರಿಗೆ ಸಜೆಸ್ಟ್ ಮಾಡಿ ಅದು ವರ್ಕ್ ಆಗಿರೋಂಥ ಎಫೆಕ್ಟಿವ್ ರೆಮಿಡೀಸ್ ಹೇಳ್ಕೊಡ್ತೀನಿ ನಿಮಗೆ. ಈಸಿ ಮೆಥಡ್ಗಳು, ಬೇರೆಯವ್ರಿಗೂ ಇದು ಯೂಸ್ಫುಲ್ ಆಗ್ಬೋದು. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೋಣ. ಒಂದು 4-5 ರೆಮಿಡೀಸ್ ನಿಮಗೆ ನಾನು ಹಾಗೆ ಹೇಳ್ತೀನಿ, ಈಸಿಯಾಗಿ ಮಾಡೋಂಥದ್ದು. ಎಲ್ರಿಗೂ ಯೂಸ್ ಆಗುತ್ತೆ. ಇದು ಮನೇಲಿರೋ ವಸ್ತುಗಳಿಂದನೇ ಈಸಿಯಾಗಿ 10 ದಿನದಲ್ಲಿ, ಓನ್ಲಿ 10 ಡೇಸ್ ಟೈಮ್ ಕೊಡಿ ಅಷ್ಟೇ. ಅದರಲ್ಲಿ ಅಷ್ಟು ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಒಳ್ಳೆ ರೆಮಿಡೀಸ್ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಇವಾಗ ಸ್ಟ್ರೆಸ್ಫುಲ್ ಲೈಫಲ್ಲಿ ಮತ್ತು ನಿದ್ದೆ ಮಾಡದೆ ತುಂಬ ನಿದ್ದೆ ಬರದಂತೆ ಇರೋರಿಗೆ, ತುಂಬ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಈಗೆಲ್ಲ ತುಂಬ ಜನ ವರ್ಕ್ ಮಾಡ್ತಾರಲ್ಲ ಅಂಥವರಿಗೆ ನೀವು ಸ್ವಲ್ಪ ಅಂಡರ್ ಐ ಬೇಗ ಆಗ್ಬಿಡುತ್ತೆ, ಡಾರ್ಕ್ನೆಸ್ ಆಗಿಬಿಡುತ್ತೆ. ಅದಕ್ಕೆ ತುಂಬ ಒಳ್ಳೆ ರೆಮಿಡೀಸ್ ಹೇಳ್ಕೊಡ್ತೀನಿ. ಇದು ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ಫಾಲೋ ಮಾಡಿ ಇದನ್ನು. ವಿತಿನ್ 10 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಕಮೆಂಟ್ ಮಾಡಿ ಆಮೇಲೆ, ಓಕೆನಾ? ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ಏನಿಲ್ಲ, ನಮ್ಮ ಮನೇಲೇ ಇರೋಂಥದ್ದು ಒಂದು ಜಾಯಿಕಾಯಿ ತೊಗೊಳ್ಳಿ. ಜಾಯಿಕಾಯಿ ಗೊತ್ತು ತಾನೆ ಎಲ್ರಿಗೂ, ನೆಟ್ ಮಗ್ ಅಂತಾರೆ ಅದನ್ನು ಚೆನ್ನಾಗಿ ಒಂದು ರಾ ಮಿಲ್ಕ್ ಹಾಕ್ಕೊಳ್ಳಿ. ಹಸಿ ಹಾಲು, ಕಾಯಿಸಿರೋದಲ್ಲ, ಹಸಿ ಹಾಲು ಹಾಕ್ಕೊಂಡು
ಈ ಜಾಯಿಕಾಯಿನ ಒಂದು 4-5 ಸುತ್ತಿ ತೆಗಿಬೇಕು. ಲಿಕೋರೈಸ್ ಪೌಡ್ರ್ ಅಂತ ಬರುತ್ತೆ, ಈ ಮುಲೈಟಿ ಅಂತಾರೆ ಅದನ್ನು, ಪೌಡ್ರ್ ಸಿಗುತ್ತೆ ಅದನ್ನು ಒಂದು 1/2 ಸ್ಪೂನ್ ಅಷ್ಟು ಇಲ್ಲ 1/4 ಸ್ಪೂನ್ ಹಾಕ್ಕೊಂಡು ಜಾಯಿಕಾಯಿನ ರಾ ಮಿಲ್ಕಲ್ಲಿ ತೆಗ್ಕೊಳ್ಳಿ. ಹೀಗೆ ಒಂದು 4-5 ಸುತ್ತು ತೆಗಿಬೇಕು. ಹೀಗೆ ರೌಂಡ್ ಮಾಡಿದ್ರೆ ಪೇಸ್ಟ್ ಥರ ಆಗುತ್ತೆ. ಆ ಪೇಸ್ಟನ್ನ ನಿಮಗೆಲ್ಲಾಗಿದೆ ಸುತ್ತ ಆಗಿರುತ್ತೆ, ಒಬ್ಬೊಬ್ಬರಿಗೆ ಬರೀ ಅಂಡರ್ ಐ ಮಾತ್ರ ಆಗಿರುತ್ತೆ, ಅಲ್ಲಿಗೆ ಹಿಂಗೆ ಹಚ್ಕೊಳ್ಳಿ. ಹಿಂಗೆ ಹಚ್ಚಿ 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಒಂದು 10 ಡೇಸ್ ಮಾಡಿದ್ರೆ ಸಾಕು, ಒಳ್ಳೆ ಬೆಟರ್ ರಿಸಲ್ಟ್ ಬಂದ್ಬಿಡುತ್ತೆ. ಅಷ್ಟರೊಳಗೆ ಬಂದ್ಬಿಡುತ್ತೆ ನಿಮಗೆ. ನಾನು ಹೇಳ್ತಾ ಇರೋದು ಒಂದು 10 ಡೇಸ್ ಹೇಳ್ತಾ ಇದ್ದೀನಿ, ಅದರೊಳಗೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಇಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತಲ್ಲ, ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಒಂದು 1/2 ಸ್ಪೂನು, ಹನಿ 1 ಸ್ಪೂನು, ರಾ ಮಿಲ್ಕ್ ಒಂದು 1/2 ಸ್ಪೂನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಆಗುತ್ತೆ. ಆ ಪೇಸ್ಟು ಅಷ್ಟೇ ನಿಮ್ಗೆ ಎಲ್ಲಿ ಬ್ಲ್ಯಾಕ್ ಆಗಿದೆ, ಅಂಡರ್ ಐ ಆಗಿದೆಯಾ ಇಲ್ಲ ಸುತ್ತ ಆಗಿದೆಯಾ ಹಚ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಅದು ಒಣಗುತ್ತೆ. ಒಣಗಿದಾಗ ಅದನ್ನು ವಾಶ್ ಮಾಡ್ಕೊಳ್ಳಿ. ಅದು ಇಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದು ವಿತಿನ್ 10 ಡೇಸಲ್ಲೇ ಇದು ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟ್ ಕಾಫಿ ಪೌಡರು, ಅಲೋವೆರಾ ಒಂದು 1/2 ಸ್ಪೂನು, ವೈಟಮಿನ್ ಇ ಕ್ಯಾಪ್ಸಲ್ ಒಂದು ಅಥವಾ 2 ಹಾಕ್ಕೊಂಡು ಅದನ್ನು ಅಷ್ಟೇ ಪೇಸ್ಟ್ ಮಾಡಿಕೊಂಡು ಅದನ್ನು ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಕಮೆಂಟಲ್ಲಿ ತಿಳಿಸ್ತೀರ ನೀವು. ಇದೇ ರೆಮಿಡಿ ಹೇಳ್ಕೊಡ್ತೀನಿ. ಇದೆಲ್ಲರೂ ಮನೇಲಿ ಇದ್ದೇ ಇರುತ್ತೆ ಸಾಮಾನ್ಯ. ಇದೇ ಇರುತ್ತಲ್ಲ, ತುಪ್ಪ ಇರುತ್ತಲ್ಲ, ಗೀ, ಅದನ್ನು ಅಂದರೆ ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡಿವೆ. ಚೆನ್ನಾಗಿ ಕೈಯಲ್ಲಿ ಒಂದು ಕಪ್ ಹಾಕ್ಕೊಂಡು ಬೀಟ್ ಮಾಡ್ತಾ ಇದ್ದರೆ ಆ ನಮ್ಮ ಕೈ ಬಿಸಿಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದನ್ನು ಹಚ್ಕೊಳ್ಳಿ. ಅದು ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಫಾಲೋ ಮಾಡಿ. ಅದನ್ನು ಒಂದು ಒಳ್ಳೆ ರೆಮಿಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೆರಡು ಹೇಳಬೇಕು ಅಂತಂದರೆ, ಕಾಫಿ ಪೌಡ್ರ್, ಇನ್ಸ್ಟೆಂಟ್ ಕಾಫಿ ಪೌಡರು, ಹನಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ರೋಸ್ ವಾಟರು ಒಂದು ಸ್ವಲ್ಪ, ಕಾಫಿ ಪೌಡರು, ಹನಿ, ರಾ ಮಿಲ್ಕ್ ಒಂದು, ಕಾಫಿ ಪೌಡರು, ಹನಿ, ರೋಸ್ ವಾಟರ್ ಒಂದು ಪೇಸ್ಟು. ನಿಮ್ಗೆ ಯಾವುದು ವರ್ಕ್ ಆಗುತ್ತೆ ಅದನ್ನು, ಎರಡೂ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದನ್ನು ಫಾಲೋ ಮಾಡಿ. ತುಂಬ ನಿಮಗೆ ಒಂದು 10-15 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಈ ಪಿಗ್ಮೆಂಟೇಷನ್ ಇರುತ್ತಲ್ಲ ಅಂಥವ್ರಿಗೂ ವರ್ಕ್ ಆಗುತ್ತೆ. ಇದು ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಾನು ಕೂಡ ಫಾಲೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಂದರೆ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದ್ಬಿಟ್ರೆ ಹಿಂಗೆ ಹಿಂಡ್ಕೊಂಡ್ರೆ ಒಂದಷ್ಟು ಅದರದ್ದು ರಸ ಬರುತ್ತೆ. ಆ ರಸನ ಸ್ಟಾರ್ಚ್ ಇರುತ್ತೆ, ತುಂಬ ಒಳ್ಳೆಯದು ಅದು ಸ್ಕಿನ್ನಿಗೆ. ಕಲೆಗಳೆಲ್ಲ ತೆಗೆದು ಬಿಡುತ್ತೆ. ಪಿಗ್ಮೆಂಟೇಷನ್ ಕಲೆ ಇದ್ರೂ ಅಷ್ಟೇ, ಈ ಡಾರ್ಕ್ ಸ್ಪಾಟ್ಸು ಎಲ್ಲ ಇರುತ್ತಲ್ಲ ಅಂಥದ್ದು ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ಅಂಡರ್ ಐ ಡಾರ್ಕ್ನೆಸ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲೂಗೆಡ್ಡೆ ರಸಕ್ಕೆ ಈ ಮುಲ್ತಾನಿ ಮಿಟ್ಟಿ ಒಂಚೂರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದು ಹಚ್ಕೊಂಡು ಅದು ಸ್ವಲ್ಪ ತಿಳ್ಕೊಂಡು ಬಿಡಿ. ಎಲ್ಲ ಕಡೆಗೂ ಹಚ್ಕೋಬೋದು ಅದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ. ನಿಮಗೆ ನಾನು ಇನ್ನೂ ಏನು ಹೇಳಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂದರೆ, ನಿಮ್ಗೆ ಒಂದಷ್ಟು ಫೇಸ್ ಯೋಗ ಇದೆ, ಅದನ್ನು ನಿಮಗೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಫೇಸ್ ಯೋಗ ಇದೆ, ಫೇಸ್ ಎಕ್ಸಸೈಸ್ ಇದೆ. ಫೇಸ್ ಯೋಗ ತುಂಬ ಬೆಟರಾಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ ಬೆಟರ್ ಆಗೋಕ್ಕೆ, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗೋಕ್ಕೆ, ಬ್ರೈಟ್ನೆಸ್ ಬರೋಕ್ಕೆ, ಗ್ಲೋನೆಸ್ ಕೊಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಫೈನ್ ಲೈನ್ಸ್ ರಿಮೂವ್ ಮಾಡೋಕ್ಕೆ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಸೈಸ್ ಯಾವ ರೀತಿ ಮಾಡಬೇಕು, ಫೇಸ್ ನಮಗೆ ಬಾಡಿಗೆ ಹೆಂಗೆ ಎಕ್ಸಸೈಸ್ ಮಾಡ್ತೀವಿ ಹಾಗೆ ಫೇಸ್ಗೂ ಕೂಡ ಎಕ್ಸಸೈಸ್ ಇದೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು, ಮಸಾಜ್ ಯಾವ ರೀತಿ ಮಾಡ್ಕೋಬೇಕು. ಈ ಕ್ರೀಮ್ಗಳು ಒಂದೊಂದೇ ನಾನು ನಿಮಗೆ ಮಾಡಿ ತೋರಿಸ್ತಾ ಮಸಾಜ್ ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಒಂದು 4-5 ಸ್ಟ್ರೋಕ್ ಅಷ್ಟೇ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಇನ್ನೂ 10 ವರ್ಷ ಯಂಗರ್ ಆಗ್ತೀರ ನೀವು, ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ನನಗೆ ಫಾಲೋ ಮಾಡಿ. ನನ್ನ ಚಾನಲ್ಗೆ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಮಿಡೀಸ್ ಕೊಡ್ತೀನಿ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು ನಿಮಗೆ. ಅದೇನು ತುಂಬ ದೊಡ್ಡದು ನಾನು ಹೇಳಲ್ಲ. ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಒಂದು 10 ಮಿನಿಟ್ಸಲ್ಲಿ ನೀವು ಮಾಡೋಂಥದ್ದು. ಅದನ್ನು ಯಾಕಂದರೆ ಬ್ಯುಸಿ ಲೈಫು, ಎಲ್ರಿಗೂ ಟೈಮ್ ಸಿಗಲ್ಲ, ಮಾಡ್ಕೋಬೇಕು ಅಂತೀವಿ ಟೈಮ್ ಸಿಗಲ್ಲ, ಮತ್ತು ಮನಸ್ಸಿರಲ್ಲ. ಒಂದೊಂದ್ಸಲ ಸಾಕು ಅನಿಸ್ಬಿಡುತ್ತೆ, ಕೆಲಸ ಜಾಸ್ತಿ ಆದಾಗೆಲ್ಲ ಸಾಕು ಅನಿಸ್ಬಿಡುತ್ತೆ, ಸುಸ್ತಾಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಬಟ್ ನಾನು ಮಾಡೋ ರೆಮಿಡೀಸು ಕೂಡ ನಿಮಗೆ ಒಂದೊಂದು ಪಾಯಿಂಟ್ಸು ಕೂಡ ತುಂಬ ಎಫೆಕ್ಟಿವ್ ಆಗಿ ಬರೀ 10 ಮಿನಿಟ್ಸಲ್ಲಿ, ಒಂದು 5 ಮಿನಿಟ್ಸಲ್ಲಿ ಮನೇಲಿರೋದು 1-2 ಸಾಮಾನಲ್ಲಿ ಹಾಕ್ಕೊಂಡು ನಿಮಗೆ ಎಫೆಕ್ಟಿವ್ ಆಗೋಂಥ ಒಳ್ಳೆ ರೆಮಿಡೀಸ್ ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ನಾನು ಹೇಳೋದು ಮರ್ತ್ಬಿಟ್ಟೆ ಫಸ್ಟ್ ಲಾಗಲ್ಲಿ. ನಾನು ನನ್ನ ಚಾನಲಲ್ಲಿ
ಒಂದಷ್ಟು ಪ್ರಕೃತಿನೇ ನಮಗೆ, ನೇಚರು ನಮಗೆ ಒಳ್ಳೆ ಗಿಡಮೂಲಿಕೆಗಳ ಮುಖಾಂತರ ನಮಗೆ ಈ ಡೇ ಟು ಡೇ ಲೈಫಲ್ಲಿ ನಾವು ಏನು ಸಫರ್ ಮಾಡ್ತೀವಿ, ನಮ್ಗೆ ಏನೇನು ಕಾಯಿಲೆಗಳು ಬರುತ್ತೆ, ಅದಕ್ಕೆಲ್ಲ ಒಳ್ಳೊಳ್ಳೆ ಗಿಡಮೂಲಿಕೆನಲ್ಲೇ ನಿಮಗೆ ಒಳ್ಳೆ ಮನೆ ಮದ್ದು ಅಂತಲೇ ಹೇಳಬೇಕು. ನಾನೇ ವಿತ್ ಎಕ್ಸಾಂಪಲ್ ಮುಖಾಂತರ ಒಂದು ಗಿಡಗಳು ತೊಗೊಂಬಂದು ಅದರಿಂದ ನಿಮ್ಗೆ ಏನೇನು ವರ್ಕ್ ಆಗುತ್ತೆ. ಈಗ ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿ ಎಲ್ಲರಿಗೂ ಶುಗರು, BP ಅಂಥದ್ದೆಲ್ಲ ಬೇಗ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತಾ ಇದೆ. ತುಂಬ ಬೇಜಾರಾಗುತ್ತೆ ಅಂಥದ್ದೆಲ್ಲ ಕೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಅದಕ್ಕೆಲ್ಲ ಮುಂಚೆನೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅದೆಲ್ಲ ಲೈಫ್ ಲಾಂಗ್ ತೊಗೊಂಡು ಅದು ಜಾಸ್ತಿನೇ ಡೋಸೇಜ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದನ್ನೆಲ್ಲ ಬಿಟ್ಟು ನಿಮಗೆ ನಮ್ಮ ಮನೇಲೇ ನಾನು ನನ್ನ ಹಸ್ಬೆಂಡ್ಗೆ ಸಡನ್ ಶುಗರ್ ಬಂದಿದ್ದನ್ನು ನಾನು ಹೆಂಗೆ ಕಡಿಮೆ ಮಾಡಿದೆ ವಿತೌಟ್ ಮೆಡಿಸನ್ನು, ಯಾವ ರೀತಿ ಅದನ್ನು ವಾಪಸ್ ರಿವರ್ಸ್ ಮಾಡಿದೆ ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಗಿಡಮೂಲಿಕೆಗಳದು ನಮಗೆ ಒಳ್ಳೆ ಅಮೂಲ್ಯ ಮರ ಅಂತಲೇ ಹೇಳಬೇಕು. ಅಂಥ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಕೊಟ್ಟಿದೆ. ಯಾವ್ಯಾವ ಕಾಯಿಲೆಗೆ ನಮ್ಮ ಸುತ್ತಮುತ್ತನೇ ಇರುತ್ತೆ. ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಏನು ಅಂತ. ನಾನು ಒಂದಷ್ಟು ಟೆಸ್ಟ್ ಮಾಡಿದ್ದೀನಿ, ಅದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಆ ಗಿಡಗಳನ್ನ ತಂದು, ಆ ಎಲೆಗಳನ್ನ ತಂದು ತೋರಿಸ್ಬಿಟ್ಟು ನಿಮಗೆ ಯಾವುದ್ಯಾವುದಕ್ಕೆ ವರ್ಕ್ ಆಗುತ್ತೆ, ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದನ್ನು ಮಾತ್ರ ತೋರಿಸ್ತೀನಿ ನಾನು. ಅದನ್ನು ನೀವು ಫಾಲೋ ಮಾಡಿ, ನನ್ನ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋ ಪ್ರತಿ ವೀಡಿಯೋಸು ಫಸ್ಟೇ ನಿಮಗೆ ಬಂದು ತಲುಪುತ್ತೆ. ನಿಮಗೆ ಒಳ್ಳೆ ಫುಡ್ಡು, ಮತ್ತು ನಾವು ಮೇಲ್ಗಡೆ ಹಚ್ಕೊಂಡು, ನಾವು ಮೇಲ್ಗಡೆ ಮಾಡಿಕೊಂಡು, ನಾವು ಮೇಲ್ಗಡೆ ಏನೇ ಮಾಡಿಕೊಂಡ್ರು ಕೂಡ ನಾವು ಇಂಟೆಕ್ ಏನು ತಗೋತೀವಿ ಹೊಟ್ಟೆಗೆ, ನಮ್ಮ ಹೊಟ್ಟೆ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು, ನಾವು ಏನು ತಗೋತೀವಿ ಅದನ್ನು ಕೂಡ ತುಂಬ ನಮ್ಮ ಬಾಡಿ ಮೇಲೆ ಆಗಲಿ, ಸ್ಕಿನ್ ಮೇಲೆ ಆಗಲಿ, ಹೇರ್ ಮೇಲೆ ಆಗಲಿ, ನಮ್ಮ ಆರೋಗ್ಯದ ಮೇಲೆ ಆಗಲಿ ಬೇಗ ಪರಿಣಾಮ ಬೀಳುತ್ತೆ. ಹಾಗಾಗಿ ಒಳ್ಳೆ ಗಿಡಮೂಲಿಕೆಗಳನ್ನ ನಿಮಗೆ ತೋರಿಸಿ ಯಾವ್ದ್ಯಾವ್ದು ವರ್ಕ್ ಆಗುತ್ತೆ. ಶುಗರ್ಗೂ ಇದೆ, BPಗಿದೆ, ಜಾಂಡಿಸ್ಗಿದೆ, ಮತ್ತು ಬಾಡಿ ಪೇಯ್ನ್ಗಿದೆ, ಜ್ವರಗಳಿಗಿದೆ, ಏನೇನಿದೆ ಯಾವುದಿಲ್ಲ ಅಂತ ಕೇಳಬೇಕು ನೀವು. ಅಷ್ಟರ ಮಟ್ಟಿಗೆ ಎಲ್ಲ ಒಳ್ಳೊಳ್ಳೆಯದು ಗಿಡಮೂಲಿಕೆಗಳು ನಮಗೆ ಪ್ರಕೃತಿನೇ ವರದಾನವಾಗಿ ಕೊಟ್ಟಿದೆ. ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾನು ಯೂಸ್ ಮಾಡಿ ಅದನ್ನು ರಿಸಲ್ಟ್ ತಗೊಂಡಿರೋಂಥ ಒಂದಷ್ಟು ಗಿಡಮೂಲಿಕೆಗಳು ಅದನ್ನೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಬಂದರೆ ನಿಮಗೆ ತುಂಬ ಒಳ್ಳೆ ರೆಮಿಡೀಸ್, ಇಂಟೆಕ್ ಮತ್ತು ಔಟರ್ ನಾವು ಯಾವ ರೀತಿ ನಾವು ಏನು ಮಾಡ್ಕೊತೀವಿ ಅದೆಲ್ಲನೂ ನಮ್ಮ ಬಾಡಿ ಮೇಲೆ, ನಮ್ಮ ಸ್ಕಿನ್ ಮೇಲೆ, ನಮ್ಮ ಹೇರ್ ಮೇಲೆ ಎಲ್ಲದಕ್ಕೂ ಪರಿಣಾಮ ಆಗುತ್ತೆ. ಓವರಾಲ್ ನೀವು ಒಳಗಿಂದ ನೀವು ಒಳ್ಳೇದಾಗ್ತಾ ಬೆಟರ್ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗ್ ಆಗ್ತಾ ಬರುತ್ತೆ. ಇಂಟೆಕ್ ಏನು ತೊಗೋಬೇಕು, ಮೇಲ್ಗಡೆ ಏನು ಮಾಡ್ಕೋಬೇಕು, ಎಕ್ಸಸೈಸ್ ಏನು, ಬಾಡಿಗೆ ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು, ಮುಖಕ್ಕೆ ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು ಎಲ್ಲನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಮಿಡೀಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಗಿಡಮೂಲಿಕೆಯ ಮುಖಾಂತರ ನಿಮಗೆ ಎಜುಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ